ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 11 ಆಗಿದೆ. ಸೊ ನೆನ್ನೆ ಎಲ್ಲ ಗ್ರೋಸರಿ ಎಲ್ಲ ತಂದಿದ್ದೀನಿ ಡಿ ಮಾರ್ಟಿಂದ. ಸೊ ಹಾಗಾಗಿ ಆ ಗ್ರೋಸರಿ ಎಲ್ಲ ಇವಾಗ ನಿಮಗೆ ತೋರಿಸ್ತೀನಿ. ಎಷ್ಟಾಯಿತು ನಂದು ತಿಂಗಳಿಗೆ ಎಷ್ಟು ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ನನ್ನ ಗ್ರೋಸರಿ ಶಾಪಿಂಗನ್ನು ಇವತ್ತು ನೀವು ನೋಡ್ತೀರಾ. ಹಾಗೆ ಮನಿ ಸೇವಿಂಗ್ಸ್ ಯಾವ ಥರ ಮಾಡಬೇಕು, ನೀವು ಕೂಡ ಸೇವಿಂಗ್ಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಯಾವ ಥರ ನೀವು ಮನಿ ಸೇವಿಂಗ್ಸ್ ಮಾಡಬೇಕು, ಹಣವನ್ನು ಉಳಿಸ್ಬೇಕು, ಯಾವ ಥರ ನಾವು ಕೂಡ ಹೆಣ್ಮಕ್ಳು ಕಂಜೂಸ್ ಆದರೆ ಮನೆ ಹೇಗೆ ನಿಭಾಯಿಸ್ಬೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಮತ್ತು ಹೇಳ್ತೀನಿ ಕೂಡ ಟಿಪ್ಸು. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ತುಂಬ ಯೂಸ್ಫುಲ್ ಆಗಿದೆ, ಹೆಣ್ಮಕ್ಳಿಗಂತೂ ತುಂಬ ಯೂಸ್ಫುಲ್ ಆಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ಲಯನ್ ಡೇಟ್ಸು ಮತ್ತು ಇದೆರಡು ಬ್ರಷು, ಇದಕ್ಕೆ ಪಾತ್ರೆ ತೊಳೆಯೋಕ್ಕೆ. ಅದಾದಮೇಲೆ ಇದು ದೇವ್ರದ್ದು ಇಡಕ್ಕೆ ತಂದಿದ್ದೆ, ರಾಯರ್ದು ಮೂರ್ತಿ ಇತ್ತಲ್ವ, ಸೊ ಅದ್ರ ಕೆಳಗಡೆ ಇಡೋಣ ಅಂತ ಚಿಕ್ಕ ಪ್ಲೇಟು ಚೆನ್ನಾಗಿದೆ ನೋಡಿ, ಇನ್ನೊಂದು ತೊಗೊಂಬಂದೆ. ಅದಾದಮೇಲೆ ನಾನು ಕಾಫಿ ಪೌಡ್ರ್ ಕೇಳ್ತಾಯಿದ್ದೆ, ಕಾಫಿ ಪೌಡ್ರು. ಸೊ ಅದಾದಮೇಲೆ ಮಸಾಲೆ ಪೌಡ್ರ್ ಎಲ್ಲ, ಮತ್ತು ಇದು ಪಾಪ್ಕಾರ್ನ್ ತಂದಿದ್ದೀನಿ, ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಿಕ್ಸು. ಸೊ ಇದನ್ನು ಹಾಕಿಬಿಟ್ಟು 5 ನಿಮಿಷ ಇದು ಮಾಡಿಬಿಟ್ರೆ ಆಯಿತು, ರೋಸ್ಟ್ ಮಾಡಿದ್ರೆ ಆಗುತ್ತೆ. ಮತ್ತು ಗಿಡಗಳಿಗೆಲ್ಲ ಸ್ವಲ್ಪ ಸ್ಪ್ರೇ ಮಾಡೋಕ್ಕೆ ಬಾಟ್ಲ್ ಬೇಕಾಗಿತ್ತು, ಸೊ ಬಾಟ್ಲು ತೊಗೊಂಬಂದೆ. ಸೊ ಅದಾದಮೇಲೆ ಎಲ್ಲ ಥರದ ಪೌಡ್ರು. ಅದಾದಮೇಲೆ ಪಾತ್ರೆ ತೊಳೆಯೋಕ್ಕೆ ಸೋಪು. ನಾನು ಯೂಸ್ ಮಾಡೋದು ವಿಮ್ ಸೋಪು ಮತ್ತು ವಿಮ್ ಜೆಲ್ ಎರಡು ಯೂಸ್ ಮಾಡ್ತೀನಿ. ಸೊ ನನ್ನ ಮಗನಿಗೆ ಡ್ರಾಯಿಂಗ್ ಮಾಡಲಿಕ್ಕೆ ಪ್ಯಾಡ್ ಬೇಕಾಗಿತ್ತು, ಸೊ ಹಾಗಾಗಿ ಎಕ್ಸಾಮ್ ಪ್ಯಾಡ್ ತೊಗೊಂಬಂದು ಚಿಕ್ಕವ್ರಿಗೆ, ದೊಡ್ಡವನಿಗಿದೆ ಕೊಂದಿರಲಿಲ್ಲ. ಸೊ ಅದಾದಮೇಲೆ ನನ್ನ ತಮ್ಮ ಬಾಡಿ ಲೋಷನ್ ತೊಗೊಂಡ. ಸೊ ನೀವೇ ಯಾವಾಗಲೂ ವ್ಯಾಸ್ಲೈನ್ ಯೂಸ್ ಮಾಡೋದು, ಫಾರ್ ಚೇಂಜ್ ಇರಲಿ ಅಂತ ನೀವೇ ತೊಗೊಂಬಂದವನ್ನೇ. ಸೊ ಅದಾದಮೇಲೆ ಗಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಈ ಪೇಸ್ಟ್ ನನಗೆ ಆಲ್ಮೋಸ್ಟ್ 1-2-3 ಮಂತ್ಸ್ ಅಂತ ಬರುತ್ತೆ ಯೂಸ್ ಮಾಡಿದ್ರೆ. ಸೊ ಅದಾದಮೇಲೆ ಸಾಸ್ ಇರಲಿಲ್ಲ ಯಾವುದು, ಸೊ ಇದು ರೇರ್ ಯೂಸ್ ಮಾಡೋದು ನಾನು. ಇದು ಯೂಸ್ ಮಾಡಬಾರ್ದು ಹಿಂದಿ ಎಲ್ಲ, ಬಟ್ ಯಾವಾಗ ಒಂದ್ಸಾರಿ ಯೂಸ್ ಮಾಡ್ತೀನಿ. ಏನಾದರೂ ಫ್ರೈಡ್ ರೈಸ್ ಮಾಡಲಿಕ್ಕೆ ಅಥವಾ ಇನ್ನೇನಾದರೂ ಏನಾದರೂ ರೋಲ್ ಮಾಡ್ತಿರ್ತೀನಲ್ವ, ಸೊ ಅವಾಗ ಮಾತ್ರ ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ಜಿಯಾರ್ದಿ ತುಪ್ಪ ತೆಗೆದಿದ್ದೀನಿ. ಸೊ ತುಪ್ಪ ಚಿಕ್ಕ ತೊಗೋತಾ ಇದೆ, ಬಟ್ ನಮ್ಮ ಮನೇಲಿ ಎಲ್ಲರೂ ತುಪ್ಪ ತಿನ್ನೋದ್ರಿಂದ ಬೇಕೇ ಬೇಕು. ಎಲ್ಲರೂ ಅನ್ನೋದಕ್ಕಿಂತ ನಮ್ಮ ಮನೆಯವ್ರಿಗೆ ಜಾಸ್ತಿ ತುಪ್ಪ ಬೇಕು, ಯಾಕಂದರೆ ಅವ್ರು ಎಲ್ಲದರಲ್ಲೂ ತಿಂತಾರೆ, ಅನ್ನ ಸಾಂಬಾರು ಮುದ್ದೆ ಎಲ್ಲದರಲ್ಲೂ ತಿಂತಾರೆ. ಇನ್ನು ನನ್ನ ಚಿಕ್ಕ ಮಗನೂ ಅಷ್ಟೇ, ಅವನಿಗೂ ಕೂಡ ಎಲ್ಲದರಲ್ಲೂ ಬೇಕು. ನಮಗೆ ಮಾತ್ರ ಹೋಳಿಗೆ ಮಾಡಿರ್ತೀವಲ್ವ ಒಬ್ಬಟ್ಟು, ಸೊ ಅವಾಗ ಮಾತ್ರ ನಾವು ತಿನ್ನೋದು. ಹಾಗಾಗಿ ತುಪ್ಪ ಬೇಕೇ ಬೇಕು ನಮ್ಮ ಮನೇಲಿ. ಇದೊಂದು ಬಾಟ್ಲು 1 ತಿಂಗಳಷ್ಟರಲ್ಲಿ ಖಾಲಿಯಾಗಿ ಹೋಗುತ್ತೆ. ಸೊ ಜಾಸ್ತಿ ದೊಡ್ಡ ತೊಗೊಂಬಂದೆ. ಸೊ ಅದಾದಮೇಲೆ ಬನ್ ಬೇಕಾಗಿತ್ತು, ಬನ್ ತೊಗೊಂಬಂದು. ಮತ್ತು ಡ್ರೈ ಫ್ರೂಟ್ಸು. ಮತ್ತು ಇದು ಡ್ರೈ ಫ್ರೂಟ್ಸ್ ನನ್ನ ಮಕ್ಕಳಿಗೆ ಬಾದಾಮಿ ಅವ್ರು ತಿನ್ನೋದು ಜಾಸ್ತಿ, ಗೋಡಂಬಿ ಮತ್ತು ಬಾದಾಮಿ. ಇದು ದ್ರಾಕ್ಷಿ ಏನಾದರೂ ಸ್ವೀಟ್ಸ್ ಮಾಡಿದಾಗ ಬೇಕಲ್ವ, ಸೊ ಅದಕ್ಕೆ ತೊಗೊಂಡ್ಬಂದೆ. ಅದಾದಮೇಲೆ ಇದು ನಮ್ಮ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನು ಎಲ್ಲೋದ್ರೂ ತಿಂತೀನಿ, ಕಡಲೆ ಮಿಠಾಯಿ. ಸೊ ತುಂಬ ಚೆನ್ನಾಗಿರುತ್ತೆ. ಇದೆರಡು ತೊಗೊಂಬಂದೆ. ಸೊ ಅದಾದಮೇಲೆ ಹಪ್ಪಳ, ಓಕೆನಾ. ಸೊ ಅದಾದಮೇಲೆ ಕ್ಲಿಪ್ ಇರಲಿಲ್ಲ, ಎಷ್ಟು ಕ್ಲಿಪ್ಪು ಎಷ್ಟು ಏರ್ ಬಂಡ್ ತೊಗೊಂಡ್ಬಂದ್ರೆ ನನಗಿರಲ್ಲ, ಸಾಕಾಗಲ್ಲ, ತೊಗೊಂಡು ಬರ್ತೀನಿ. ಸೊ ಇದು ಮೇನ್ ಥಿಂಗು, ಇದು ಹೇಳಲೇಬೇಕು. ಸೊ ಶುಗರ್ ಜಾಸ್ತಿ ಯೂಸ್ ಮಾಡಬೇಡಿ, ಯಾರು ಕೂಡ ಶುಗರ್ ತಿನ್ನಬೇಡಿ, ಯಾಕಂದರೆ ಸಕ್ಕರೆ ತಿನ್ನೋದ್ರಿಂದ ನಾನಾ ಥರದಂಥ ರೋಗಗಳು ಬರ್ತಾಯಿದೆ. ಸೊ ಹಾಗಾಗಿ ಏನು ಮಾಡಿ, ರೆಡಿ ಸಿಗುತ್ತೆ ನಿಮಗಿದು ಬೆಲ್ಲದ ಪೌಡ್ರು, ಓಕೆನಾ. ಸೊ ಇದು ಬಂದು ನಿಮಗೆ 50 ರೂಪಾಯಿ ಒಂದು ಪ್ಯಾಕೆಟ್. ಸೊ ಇದ್ರ ಮೇಲೆ 65 ರೂಪಾಯಿ ಇದೆ. ನೀವೇನಾದರೂ ಇದರಲ್ಲಿ ಮಾಮೂಲಿ ಶಾಪಲ್ಲಿ ಹೋಗಿ ತೊಗೋತೀವಿ ಅಂದರೆ ನಮಗೆ 65 ರೂಪಾಯಿ ಇದ್ರ ಮೇಲ್ಗಡೆ ಇರೋ ರೇಟೇ ಕೊಡ್ತಾರೆ. ಸೊ ನಾವು ಡಿ ಮಾರ್ಟಲ್ಲಿ ತೊಗೊಳೋದ್ರಿಂದ ನಮಗೆ ಕಮ್ಮಿ ಇರುತ್ತೆ, ಓಕೆನಾ. ಜಸ್ಟ್ ನಿಮಗೆ 47 ರೂಪಾಯಲ್ಲಿ ಒಂದು ಸಿಗುತ್ತೆ. ನಾನು 3 ಪ್ಯಾಕೆಟ್ ತಂದೆ, ಒಂದು ಇವಾಗ ತೊಗೊಂಡಿದ್ದೀನಿ ಯೂಸ್ ಮಾಡೋಕ್ಕೆ. ಸೊ ಇನ್ನೆರಡು ಯಾವಾಗ ಟೀಗೆ ಮತ್ತು ಮಕ್ಕಳಿಗೆ ಹಾಲಿಗೆ ಕೊಡಬೇಕಂದ್ರೆ ಬೆಲ್ಲದ ಪೌಡ್ರ್ ಯೂಸ್ ಮಾಡೋದು. ಶುಗರ್ ಕಮ್ಮಿ, ಯಾವಾಗ ಒಂದ್ಸರಿ ಯೂಸ್ ಮಾಡ್ತೀನಿ. ಸೊ ಇದು ಅರಿಶಿನ ಪೌಡ್ರು. ಯಾವಾಗಲೂ ನಾನು MTR ಯೂಸ್ ಮಾಡ್ತಾಯಿದ್ದೆ. ಸೊ ಈ ಸರಿ ಸ್ಪರ್ಶ ನೋಡೋಣ ಅಂತ ಹೇಳ್ಬಿಟ್ಟು ಬೇರೆ ಬ್ರ್ಯಾಂಡ್ ತಂದಿದ್ದೀನಿ, ನೋಡೋಣ. ಸೊ ಅದಾದಮೇಲೆ ಹ್ಯಾಂಡ್ ವಾಶ್ ಆಲ್ರೆಡಿ ಬಾಟ್ಲ್ ಇರೋದ್ರಿಂದ ಇದು ರಿಯೂಸೇಬಲ್ ಇದು ತೊಗೊಂಬಂದಿದ್ದೀನಿ ಅಷ್ಟೇ, ಲಿಕ್ವಿಡ್ ತಂದಿದ್ದೀನಿ. ಸೊ ನೆಕ್ಸ್ಟು ಸಾಂಬಾರ್ ಪೌಡ್ರು ನನ್ನ ಮನೇಲಿ ಜಾಸ್ತಿ ಇದು ಮಾಡಲ್ಲ, ಮನೆಯಲ್ಲೇ ಮಾಡ್ಕೊಳ್ಳಲ್ಲ ಪೌಡ್ರು. ನಾನು ಯಾವಾಗಲೂ ತೇಜು ಅವ್ರದ್ದು ಯೂಸ್ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಸಾಂಬಾರು ಮಸಾಲ. ಬಟ್ ಇದು ಕಾಸ್ಟ್ಲಿ. ಆಚೆ ಕಡೆ ತೊಗೊಂಡ್ರೆ ನಮ್ಗೆ ಎಷ್ಟು ಬೀಳುತ್ತೆ ಅಂದರೆ ಇದು ಒಂದಕ್ಕೇ
250 ರೂಪಾಯಿ ಬೀಳುತ್ತೆ. ಬಟ್ ನಾವು ಡಿಮಾರ್ಟಲ್ಲಿ ತೊಗೊಳೋದ್ರಿಂದ 400 ರೂಪಾಯಿಗೆ ಕಾಂಬೋ ಬರುತ್ತೆ. ಸೊ ನಮಗೆ ಬೈ ಒನ್ ಗೆಟ್ ಒನ್ ಇರುತ್ತೆ. ಸೊ 200 ರೂಪಾಯಿ ಕೊಟ್ಟರೆ ನಮ್ಗೆ 50 ರೂಪಾಯಿ ಸೇವ್ ಆಗುತ್ತೆ ಅಲ್ಲಿ. ಸೊ 200 ರೂಪಾಯಿ ಅದು. ಅದಾದಮೇಲೆ ಸೋಯಾಬೀನ್ ಕತೆನೇ ಇದೆ ನಮ್ಮ ಮನೇಲಿ. ಸೋಯಾಬೀನ್ ಏನಪ್ಪ ಅಂತ ಹೇಳಿದ್ರೆ, ಒಂದ್ಸರಿ ನಾನೇನು ಮಾಡಿದ್ದೆ, ಕಿರಾಣಿ ಶಾಪಲ್ಲಿ ಇದ್ರಲ್ಲಿ ಹಾಕಿಟ್ಟಿರ್ತಾರಲ್ವಾ ಮೂಟೆಯಲ್ಲಿ. ಸೊ ಮೂಟೆಲ್ಲಿ ಹಾಕಿಟ್ಟಾಗ ನಾನು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದೆ. ನಂಗೆ ಗೊತ್ತಾಗಿಲ್ಲ, ಅದು ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಿಲ್ಲ. ಅಲ್ಲಿ ಹೋಗಿ ತಗೊಂಡಿದ್ದೆ, ಅರ್ಧ ಕೆಜಿ ತಗೊಂಡ್ಬಿಟ್ಟಿದ್ದೆ ಒಂದೇ ಸಾರಿ. ತಗೊಂಡು ಮನೆಗೆ ಬಂದು ನೀರಲ್ಲಿ ಹಾಕಿ ಓಪನ್ ಮಾಡಿದ್ರೆ ಫುಲ್ಲು ಹುಳ ಹತ್ಕೊಬಿಟ್ಟಿದಾವೆಲ್ಲ. ಅದು ಕಾಣಿಸೇ ಇಲ್ಲ ನಮ್ಗೆ, ಅದ್ರಲ್ಲಿ ಕಾಣಿಸೋದು ಇಲ್ಲ, ಅದು ಒಳಗಡೆ ಆಗಿರುತ್ತೆ. ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ಅಂಗಡಿಯವರು, ಕಿರಾಣಿ ಶಾಪ್ ಅವರು. ಹೇಳ್ಬೇಕು ತಾನೆ ಈ ರೀತಿ ಇದೆ, ಚೆನ್ನಾಗಿಲ್ಲ, ಬೇಡ ಅಂತ ಹೇಳಿ. ಅವರೇನೆ ಕೊಟ್ರು ಅದನ್ನ, ಚೆನ್ನಾಗಿದೆ, ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು. ಓಪನ್ ಮಾಡಿ ನೀರಲ್ಲಿ ಹಾಕಿ ನೋಡ್ತೀನಿ, ಓಪನ್ ಮಾಡಿದ್ರೆ ಫುಲ್ ವೈಟ್ ಹುಳ. ಅವತ್ತಿಂದ ನಂಗೆ ಸೋಯಾಬೀನ್ ತಿನ್ನಕ್ಕೆ ಮನಸ್ಸು ಬರಲ್ಲ. ಬಟ್ ಯಾವಾಗಲೂ ನೀವು ಡಿಮಾರ್ಟಲ್ಲಿ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಯಾವಾಗಲೂ ಎಕ್ಸ್ಪೈರಿ ಡೇಟನ್ನು ನೋಡಿ ತಗೊಳ್ಳಿ, ಓಕೆನಾ. ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟು. ಗೊತ್ತಿರುತ್ತೆ ಆಲ್ಮೋಸ್ಟ್ ಜನರಿಗೆ, ಬಟ್ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪೈರಿ ಡೇಟ್ ಇರೋದನ್ನ ಮಾತ್ರ ತಗೊಳ್ಳಿ, ಅದನ್ನ ನೋಡಿ. ಇಲ್ಲಂದ್ರೆ ಮೋಸ ಹೋಗಿ ಕೆಟ್ಟದೆಲ್ಲ ತಿನ್ಬೇಡಿ. ನನಗಂತೂ ಅದು ಕಿರಾಣಿ ಶಾಪಲ್ಲಿ ತೊಗೊಂಡು ಅವತ್ತಿಂದ ಸೋಯಾಬೀನ್ ತಿನ್ನೋ ಆಸೆನೂ ಹೊರಟೋಗ್ಬಿಡ್ತು. ಬಟ್ ನಮ್ಮ ಮನೆಯವ್ರ ಸಲುವಾಗಿ ತಿನ್ನೋದು. ಇದು ಹೈ ಪ್ರೋಟೀನ್, ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ತರ್ತೀನಿ, ಯಾವಾಗಾರ ಒಂದ್ಸಾರಿ ರೇರ್ ಮಾಡ್ತೀನಿ. ಮತ್ತು ಇದರಲ್ಲಿ ಫ್ರೈ ಮಾಡಬೇಕಾಗಿ ಚೆನ್ನಾಗಿರುತ್ತೆ. ಇದು ಬಂದು 38 ರೂಪಾಯಿ MRP ಇದೆ. ಸೊ ಇದು ಡಿಮಾರ್ಟ್ ಪ್ರೈಸ್, ಅವರೇ ಹಾಕಿರೋದು, ಅವರೇ ಇದು ಮಾಡಿರೋದು. ನಾವು ಏನು ಮಾಡ್ಬೇಕು ಗೊತ್ತಾ, ಪ್ಯಾಕನ್ನು ಹಾಗೆ ಇಟ್ಕೋಬೇಕು. ಇದನ್ನು ತೆಗೆದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೋಬಾರ್ದು, ಯಾಕಂದರೆ ಎಕ್ಸ್ಪೈರಿ ಡೇಟ್ ಗೊತ್ತಾಗಲ್ಲ. ಪ್ಯಾಕ್ ಇಟ್ಕೊಂಡ್ರೆ ನೋಡಿ, 7 ತಿಂಗಳವರೆಗೂ ನಾವು ಯೂಸ್ ಮಾಡಬಹುದು. ಆ ಥರ ಗೊತ್ತಾಗುತ್ತೆ ನಮ್ಗೆ ಯೂಸ್ ಮಾಡೋಕ್ಕೆ. ಹಾಗಾಗಿ ನೀವೇನು ಮಾಡಿ, ಪ್ಯಾಕೆಟ್ನ ಹಾಗೆ ಇಟ್ಕೊಳ್ಳಿ ಡೇಟ್ ಎಕ್ಸ್ಪೈರಿ ಆಗೋವರೆಗೂ. ಸೊ ಅದಾದಮೇಲೆ ಇದೊಂದು ತಗೊಂಬಂದು, ಇದು ನಮ್ಮ ಕಡೆ ಉತ್ತುತ್ತಿ ಅಂತೀವಿ, ಇಲ್ಲೇನಂತಾರೋ ನನಗೆ ಗೊತ್ತಿಲ್ಲ, ಒಣ ಖರ್ಜೂರ ಅಂತಾರೆ ಅನ್ಸುತ್ತೆ ಮೋಸ್ಟ್ಲಿ. ನಾವು ಇದಕ್ಕೆ ಉತ್ತತ್ತಿ ಅಂತೀವಿ, ಓಕೆನಾ. ಸೊ ಇದು ಕೂಡ ತಂದೆ ಡ್ರೈ ಫ್ರೂಟ್ಸ್, ನನ್ನ ಮಕ್ಕಳಿಗೆ ಕೊಡೋಣ, ಪೌಡ್ರ್ ಮಾಡಬೇಕದು, ಉಂಡೆ ಮಾಡಬೇಕು, ಡ್ರೈ ಫ್ರೂಟ್ಸ್ ಲಡ್ಡು ಅದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಮಸಾಲೆ, ಮತ್ತು ಇದು ಸೋಯಾಬೀನ್ ಕಾಳು, ಓಕೆನಾ. ಅದು ಸೋಯಾಬೀನ್ ಸೋಯಾಬೀನ್ ಅಂತಾರೆ ಅದಕ್ಕೆ, ಸೋಯಾ ವಡೆ ಅಂತಾರೆ, ಸೋಯಾಬೀನ್ ಅಂತಾರೆ, ಅದು ಪಲ್ಯ ಮಾಡೋದು. ಈ ಕಾಳುಗಳನ್ನು ಏನು ಮಾಡ್ತೀವಿ ಅಂದರೆ, ಸೋಯಾಬೀನ್ ಕಾಳನ್ನು ನಾವು ಗೋಧಿ ಬೀಸ್ಕೊ ಬರ್ತಾರಲ್ವಾ, ಎಷ್ಟೋ ಜನ ಗೋಧಿ ಹಿಟ್ಟು ಬೀಸ್ತಾರಲ್ವ, ಸೊ ಅದಕ್ಕೆ ಹಾಕ್ತಾರೆ. ನಾನೇನು ಮಾಡ್ತೀನಿ, ದೋಸೆ ಮಾಡಬೇಕಾದ್ರೆ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಸ್ವಲ್ಪ ಹಾಕಬೇಕು. ಸೊ ಅದಾದಮೇಲೆ ಬಾದಾಮಿ, ಡ್ರೈ ಫ್ರೂಟ್ಸು, ಮತ್ತು ಅದಾದಮೇಲೆ ಇದು ಅಷ್ಟೇ ಎಲ್ಲ ಸಾಂಬಾರು ಪೌಡ್ರು, ಮತ್ತು ಇದು ಸೊಂಪು, ಡೈಲಿ ಊಟ ಆದ್ಮೇಲೆ ಬೇಕು. ಸೊ ಮತ್ತು ಪುಳಿಯೋಗರೆ ಪೌಡ್ರು, ನನ್ನ ಮಕ್ಕಳ ಫೇವ್ರೇಟ್ ಪುಳಿಯೋಗರೆ ಪೌಡ್ರು. ಸೊ ಅದಾದಮೇಲೆ ಉಪ್ಪು ತೊಗೊಂಬಂದೆ. ಉಪ್ಪು ಕೂಡ ಅಷ್ಟೇ, ನೀವು ಮಾಮೂಲಿ ಲೋಕಲಲ್ಲಿ ತೊಗೊಳ್ಬೇಡಿ, ಕಮ್ಮಿ ಇರುತ್ತೆ ಅಂತ ಹೇಳಿ. ಟಾಟಾ ಅವ್ರದ್ದು ತೊಗೊಳ್ಳಿ, ಅಥವಾ ಇನ್ನೊಂದು ಬರುತ್ತೆ ನೋಡಿ, ಇದು ಯಾವುದೋ ಬರುತ್ತೆ ಗೊತ್ತಿಲ್ಲ, ಪತಂಜಲಿ ಒಂದು ಬರುತ್ತೆ. ಸೊ ಅದೇ ನನ್ನ ಮಕ್ಕಳು ಜಾಮೂನ್ ಕೇಳ್ತಾ ಇದ್ರು ಅವತ್ತಿಂದ. ಸೊ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕೂಡ ತೊಗೊಂಬಂದೆ. ಮಾಡಿದ್ರೆ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇದು ಅಷ್ಟೇ, ಇದು ಪಿಸ್ತಾ, ನನ್ನ ಮಕ್ಕಳ ಫೇವ್ರೆಟ್ ಡ್ರೈ ಫ್ರೂಟ್ ಇದು. ಸೊ 2 ತೊಗೊಂಬಂದೆ. ಅದಾದಮೇಲೆ ಇದು ಜಾಮೂನ್, ಓಕೆ, ಕೆಚಪ್ಪು ಅಷ್ಟು. ಸೊ ಅದಾದಮೇಲೆ ಜೀರಿಗೆ ಮತ್ತು ಏಲಕ್ಕಿ ಇನ್ನೊಂದು ದೊಡ್ಡದು ತೊಗೊಂಬಂದಿದ್ದೀನಿ, ಚಿಕನ್ ತೊಗೊಂಡಿದ್ದೀನಿ. ಅದರಲ್ಲಿ ಜಾಸ್ತಿ ಏಲಕ್ಕಿ ಬೇಕು ನನಗೆ. ಮತ್ತು ಒಣ ದ್ರಾಕ್ಷಿ 2 ಪ್ಯಾಕೆಟು. ಸೊ ಅದಾದಮೇಲೆ 2 ತಟ್ಟೆ ತೊಗೊಂಬಂದೆ. ಸೊ ಇದು ನನ್ನ ಮಕ್ಕಳಿಗೆ ಇಬ್ಬರು ಸ್ವಲ್ಪ ದೊಡ್ಡವಾಗಿದ್ದವು, ನಮ್ಮಲ್ಲಿ ದೊಡ್ಡ ತಟ್ಟೆ. ಸೊ ಚಿಕ್ಕದ ತರೋಣ ಅಂತ ಹೇಳ್ಬಿಟ್ಟು 2 ತೊಗೊಂಡೆ, ಚೆನ್ನಾಗಿದೆ. ಮತ್ತು ರವೆ, ಇದು ನಿಯಮ್ ತೊಗೊಂಬಂದೆ. ಯಾವಾಗ ನಾನು ಹೇಳ್ತಾ ಇರ್ತಾರೆ ನನ್ನ ಮಕ್ಕಳು, ಸ್ಯಾಂಡ್ವಿಚಿಗೆ ಬೇಕು ಅಂತ ಹೇಳಿ. ಸೊ ಮತ್ತು ಉದ್ದಿನಬೇಳೆ, ಸೊ ಅದಾದಮೇಲೆ ಕಡಲೆಬೇಳೆ, ಮತ್ತು ಸಕ್ಕರೆ ಯಾಕೆ ತೊಗೊಂಬಂದಿದ್ದು ಅಂದರೆ ಜಾಮೂನ್ ಮಾಡೋಕ್ಕೆ ಬೇಕು. ಅದಾದಮೇಲೆ ಪಾಯಸ ಏನಾದರೂ ಮಾಡಬೇಕು ಅಂದರೆ ಬೆಲ್ಲ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ತೊಗೊಂಬಂದೆ. ಮತ್ತು ತೊಗರಿಬೇಳೆ ಜಾಸ್ತಿ ಬೇಕು ನನಗೆ, ಯಾಕಂದರೆ ಯಾವಾಗಲೂ ಸಾಂಬಾರು ಮಾಡ್ತಾನೆ ಇರ್ತೀನಿ ನಾನು. ಸೊ ಹಾಗಾಗಿ ಬೇಕೇ ಬೇಕು ಮಕ್ಕಳ ಮನೇಲಿ. ಮತ್ತು ಇದು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡ್ತೀವಲ್ಲ, ಸೊ ಅದ್ರ ಹಿಟ್ಟು. ಸೊ ಅದಾದಮೇಲೆ ಇದು ಮೈದಾ ಹಿಟ್ಟು, ಮೈದಾ ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ತೊಗೊಂಬಂದೆ.
ಮತ್ತು ಇದು ಉರ್ಗಡ್ಲೆ. ಓಕೆನಾ. ಸೊ ಇದಿಷ್ಟು ತಗೊಂಬಂದಿದ್ದು. ಸೊ ಇದಿಷ್ಟಕ್ಕೂ ಎಷ್ಟಾಯಿತು ಅಂತ ಹೇಳ್ತೀನಿ ಇವಾಗ. ಒಂದು ಗ್ರೋಸರಿ ಶಾಪಿಂಗ್ ಬಂದ್ಬಿಟ್ಟು ಇದಿಷ್ಟು ಸೇರಿ ಇಲ್ಲಿ ಇನ್ನೊಂದು ಡಬ್ಬ ಇದೆ ಸರ್, ಅದನ್ನು ತೋರಿಸ್ತೀನಿ ರೀ. ಎಷ್ಟಾಯಿತು ಅಂತ ಹೇಳಿ ಗೆಸ್ ಮಾಡಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಾಯಿತು ಅಂತ ಹೇಳಿ. ಓಕೆನಾ. ಸೊ ಒಂದು ಸ್ವಲ್ಪ ಮೊನ್ನೆ ನನ್ನ ಮಗ ಎಲ್ಲ ಹೊಡೆದಾಕಿದ್ದ. ಸೊ ಹಾಗಾಗಿ ತಗೊಳ್ಳೋಣ ಅಂತ ತಗೊಂಡೆ. ಗ್ಲಾಸ್ ನೀರು ಕುಡಿಲಿಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. 2 ಗ್ಲಾಸ್ ತೊಗೊಂಬಂದೆ ನೀರು ಕುಡಿಯೋಕ್ಕೆ ಅಥವಾ ಜ್ಯೂಸ್ ಕುಡಿಯೋಕ್ಕೆ, ಅದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ಗ್ಲಾಸ್ ಐಟಮ್ಸು ಏನಾದರೂ ತೊಗೋಬೇಕು ಅಂದರೆ ಆನ್ಲೈನಲ್ಲಿ ಮಾಡಬೇಡಿ. ಆನ್ಲೈನಲ್ಲಿ ತುಂಬ ಕಾಸ್ಟ್ಲಿ. ಡಿಮಾರ್ಟ್ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಇದ್ದೇ ಇರುತ್ತೆ. ಸೊ ಅಲ್ಲಿ ಹೋಗಿ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಸೊ ಇದು ಅಷ್ಟೇ, ಜಸ್ಟ್ 19 ರುಪೀಸಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಟೀ ಕಪ್ ಯಾವಾಗಲೂ ಟ್ರಾನ್ಸ್ಪರೆಂಟ್ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಟೀ ನೋಡಿದ್ರೆ ಕುಡಿಬೇಕು ಅನ್ನಿಸ್ಬೇಕು. ನನಗೆ ತುಂಬ ಇಷ್ಟ ಈ ಥರದಲ್ಲಿ ಕುಡಿಯೋಕ್ಕೆ. ಸೊ ಹಾಗಾಗಿ ಇದೊಂದು 5 ಗ್ಲಾಸ್ ತೊಗೊಂಬಂದೆ. ಓಕೆ. ಓ ಮೈ ಗಾಡ್, ತರೋಷ್ಟು ಒಂದು ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದೀನಿ. ಶಿವ ನೋಡ್ಬಿಟ್ಟು ನನ್ನ ಈ ವಿಡಿಯೋನ ಏನಿಲ್ಲ, ಬರೀ ನನ್ನ ಗ್ಲಾಸ್ ಮಾಡೋದ್ರಲ್ಲಿ ಇದೆಯಾ ನೀನು ನನ್ನ ಮಕ್ಕಳು ಅಂತಾರೆ. ನನ್ನ ಮಕ್ಕಳು ಹೊಡಿತಾರಂತ ಗೊತ್ತಿದ್ರು ನಾನು ತರ್ತೀನಿ. ಯಾಕೇಳಿ ನಂಗೆ ತುಂಬ ಇಷ್ಟ ಯೂಸ್ ಮಾಡೋಕ್ಕೆ. ಬಟ್ ನನ್ನ ಮಕ್ಕಳು ಕಾಟಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಮತ್ತೆ 4 ಹೋಯಿತು. ಸೊ ಈ ಗಾಡೀಲಿ ಹಿಂದೆ ಡಿಕ್ಕಿಲಿ ಸೇಫ್ ಆಗಿದ್ರಲ್ಲಿ ಹಾಕೊಂಡು ಇಟ್ಕೊಂಡು ಬಂದಿದ್ದೀನಿ, ಆದರೂ ಹೊಡೆದಾಗಿದೆ ನಾನು. ಸೊ ಇದೊಂದು ತೊಗೊಂಬಂದಿದ್ದೀನಿ. ಇದು ಮೊಳಕೆ ಕಾಳು ಏನಾದರೂ ಇಡೋಣ ಫ್ರಿಜ್ಜಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಅಷ್ಟೇ 100 ರುಪೀಸು. ನೀವು ಆನ್ಲೈನಲ್ಲಿ ತೊಗೋತೀರಿ ಅಂದರೆ 200-300 ರೂಪಾಯಿ ಕೇಳ್ತಾರೆ ಒಂದೇ ಒಂದು ಬಾಕ್ಸಿಗೆ. ಊಡೆಲ್ಲ ಚೆಕ್ ಮಾಡಿ ಸಾಕಾಗಿ ತೊಗೊಂಡು. ಸೊ ಇದು ಜಾರ್ ನೀರು ಕುಡಿಯೋಕ್ಕೆ ಮೊನ್ನೆ ತಾನೇ ನನ್ನ ಮಗ ಒಂದು ಹೊಡೆದಾಕಿಟ್ಟಿದ್ದಾನೆ. ಸೊ ಇದನ್ನು ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ ಎಲ್ಲ ಕಡೆ, ಮೀಶೋದಲ್ಲಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಸರ್ಚ್ ಮಾಡಿದೆ. 300-400 ರೂಪಾಯಿ ಇತ್ತಿದ್ರು ಪ್ರೈಸ್, 350 ರೂಪಾಯಿ ಈ ಥರ ಇತ್ತು. ಸೊ ಡಿಮಾರ್ಟಲ್ಲಿ ಜಸ್ಟ್ 170 ರುಪೀಸ್ ಇದು. ಸೊ ಹಾಗಾಗಿ ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ತಂದೆ. ಈ ಥರ ಕ್ಯಾಪು ಕೊಟ್ಟಿರ್ತಾರೆ, ನೀರು ಕುಡಿಯೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಸೊ ಇದಿಷ್ಟು ನೆಕ್ಸ್ಟ್ ತಗೊಂಬಂದೆ. ಓಕೆನಾ. ಮತ್ತು ಇದು ತಟ್ಟೆನೂ ಅಷ್ಟೇ, ಇದು ಪ್ಲಾಸ್ಟಿಕ್ ಅಲ್ಲ, ಸೆರಾಮಿಕ್ಕು. ಸೊ ಹಾಗಾಗಿ ಅದು ಕೂಡ ಕಾಸ್ಟ್ಲಿ. ಸೊ ಇದು ಗ್ಲಾಸ್ ನೋಡಿ ಜಸ್ಟ್ 70 ರುಪೀಸು. ಗ್ಲಾಸ್ ಕೂಡ ಅಷ್ಟೇ, ನಾನು ಆನ್ಲೈನಲ್ಲಿ ನೋಡಿದೆ. ಅದರಲ್ಲೂ 3 ಗ್ಲಾಸಿಗೆ 300 ರೂಪಾಯಿ 400 ರೂಪಾಯಿ ಥರ ಇತ್ತು, ಚೆನ್ನಾಗಿರಲಿಲ್ಲ. ಬಟ್ ಆನ್ಲೈನಲ್ಲಿ ತರಿಸೋದು ನನಗೆ ಯಾಕೋ ಸೇಫ್ ಅನ್ನಿಸ್ಲಿಲ್ಲ, ಯಾಕಂದರೆ ಗ್ಲಾಸ್ ಐಟಮ್ ಅಲ್ವಾ. ಸೊ ನಾನೇ ತೊಗೊಂಬಂದೇ ಹೊಡೆದಾಕಿದ್ದೀನಿ. ಇನ್ನು ಅದನ್ನು ತೊಗೊಂಬಂದು ಅವ್ರು ಕೊಟ್ಟು ಮತ್ತೆ ಅದು ಹೊಡೆದಾಕಿ ಮತ್ತೆ ರಿಟರ್ನ್ ಮಾಡೋದಲ್ಲ ತಲೆನೋವು ಅಂತ ತರಲಿಲ್ಲ. ಸೊ ಇದಿಷ್ಟು ನನ್ನ ಶಾಪಿಂಗು. ಸೊ ಇದಿಷ್ಟು ಎಷ್ಟಾಯಿತು ಅಂತ ಹೇಳಿದ್ರೆ 7500 ರುಪೀಸ್ ಆಯಿತು, 7,500 ಆಯಿತು. ಸೊ ಈ 7,500 ನಾನು ಎಷ್ಟು ದಿನ ಮಾಡ್ತೀನಿ, ಎಷ್ಟು ತಿಂಗಳು ಮಾಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ನನಗೆ 2 ತಿಂಗಳು 2.5 ತಿಂಗಳು ಆಗುತ್ತೆ. ಓಕೆನಾ. ಸೊ ಅವಾಗ ಒಂದು ಸ್ವಲ್ಪ ಏನಾದರೂ ಖಾಲಿ ಆದರೆ ಮಧ್ಯೆ ತರಿಸ್ತೀನಿ. ಜನಗಣತಿ ಅವ್ರು ಬಂದಿದ್ರು, ಹಾಗಾಗಿ ಹೋಗಿ ಹೇಳ್ಬಂದು. ಸೊ ಇದಿಷ್ಟು ನನ್ನ ಗ್ರೋಸರಿ. ಸೊ ಇವಾಗ ನಿಮಗೆ ಮನಿ ಸೇವಿಂಗ್ಸ್ ಟಿಪ್ಸ್ ಹೇಳ್ತೀನಿ ಬನ್ನಿ. ಓಕೆನಾ. ಸೊ ಆಲ್ಮೋಸ್ಟ್ ನಾನು ತರೋದು 2-3 ತಿಂಗಳು ಅಂತ ಹೇಳಿದ್ರೆ ಇದೆಲ್ಲ ಹುಳ ಬರುತ್ತೆ ಅಂತ ನೀವು ಅನ್ಕೋಬೋದು. ಸೊ ಯಾವುದೇ ರೀತಿಯಾಗಿ ಹುಳ ಬರಲ್ಲ, ಅಷ್ಟೊಂದು ರೀಸ್ಟಾಕ್ ಮಾಡಿರಲ್ಲ ನಾನು. ಕೆಡದೇ ಇರೋ ಐಟಮ್ಸ್ ಮಾತ್ರ ನಾನು ತರೋದು. ಈ ಸರಿ ಯಾಕೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಕಾಸ್ಟ್ಲಿ. ಡ್ರೈ ಫ್ರೂಟ್ಸ್ ಎಲ್ಲ ಕಾಸ್ಟ್ಲಿ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಯಿತು. ಮತ್ತು ಇವೆಲ್ಲ ಹ್ಯಾಂಡ್ ವಾಶು ಇವು ಅಷ್ಟೇ, ಇವು ಕಾಸ್ಟ್ಲಿ, ಅವು ಕಾಸ್ಟ್ಲಿ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಯಿತು. ಮತ್ತು ಬೇಡದೇ ಐಟಮ್ ಅಂದರೆ ಇದಿಷ್ಟೇ, ಇದು ಲಾಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಷ್ಟಿದೆ ಇಲ್ಲಿ 160, 200, 300, 500 ರೂಪಾಯಿ ವೇಸ್ಟ್ ಅಂತ ಅಂದ್ಕೊಳ್ಳಿ. ಓಕೆನಾ. ಎಲ್ಲಾನು ತಿಂದು ಖಾಲಿ ಮಾಡಿದೆ ಅಂತ ಹೇಳಿ ಇಟ್ಕೋಬೋದು. ಸೊ ಸೇವಿಂಗ್ಸ್ ಅಂತ ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಈಗ ನಾವು ಜಿಪುಣರಾಗಿರ್ಬೇಕು. ಯಾಕಂದರೆ ಹೆಣ್ಮಕ್ಳು ಯಾವಾಗಲೂ ಜಿಪುಣರಾಗಿದ್ದರೆ ಮನೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ಸುಮ್ಮನೆ ಅನಾವಶ್ಯಕವಾಗಿ ತರೋದು, ಹಾಳು ಮಾಡೋದು, ಕೆಡಿಸೋದು ಈ ಥರ ಮಾಡ್ತಾ ಇರ್ತಾರೆ. ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ನಾವು ತಗೊಂಡ್ರೆ ಸಾಕು ಅಂತ ನನಗನ್ಸುತ್ತೆ. ಮಂತ್ಲಿ ಹೋಗಿ ತಗೊಳಕ್ಕೆ ನಮ್ಗಾಗಲ್ಲ, ಯಾಕಂದರೆ ಮಕ್ಕಳು ಇರ್ತಾರೆ. ಸೊ ತರೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟು ಕೆಡದೇ ಇರೋ ಐಟಮ್ ಮಾತ್ರ ಜಾಸ್ತಿ ತರೋದು, ಅದಕ್ಕೆ ಎಕ್ಸ್ಪೈರಿ ನೋಡಿ ತರೋದು. ಬಟ್ ಇವೆಲ್ಲ ಏನು ಗ್ರೋಸರಿ ಇರುತ್ತಲ್ವ, ಅವಾಗ ನಾನು ರಿಫಿಲ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಇದು ಖಾಲಿ ಆಗ್ತಾನೆ ಇರುತ್ತೆ ಆಲ್ಮೋಸ್ಟ್ ಜಾಸ್ತಿ ಜನ ಇರೋದ್ರಿಂದ. ಮತ್ತು
ಈ ಸೋಪು ಇದೆಲ್ಲ ಎಕ್ಸ್ಪೈರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನ ಇಟ್ಕೋತೀನಿ ನಾನು. ನನಗೆ ಬೇರೆ ಕಡೆ ನೀವು ಕಿರಾಣಿ ಶಾಪಲ್ಲಿ ಅಲ್ಲಿ ಇಲ್ಲಿ ತೊಗೊಂಡ್ರೆ ಎಷ್ಟು ಕಾಸ್ಟ್ಲಿ ಬೀಳುತ್ತೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿ ಇದು ಪುಳಿಯೋಗರೆನೇ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿದೆ ನೋಡಿ 145 ರೂಪಾಯಿ ಇದೆ. ಓಕೆನಾ. ಸೊ ಇದ್ರ ಮೇಲೆ ರೇಟ್. ನಾವೇನ್ ಮಾಡ್ತೀವಿ, ಕಿರಾಣಿ ಶಾಪಲ್ಲಿ ಹೋಗಿ ಪುಳಿಯೋಗರೆ ಪ್ಯಾಕೆಟ್ ಕೊಡಿ ಅಂದ ತಕ್ಷಣ ಕೊಡ್ತಾರೆ. ಇದ್ರ ಮೇಲೆ ಕಾಸ್ಟೇ ನಮ್ಗೆ ತಗೊಳ್ಳೋದು 145 ರೂಪಾಯಿ. ಬಟ್ ನಾವು ಇದನ್ನ ಏನ್ ಮಾಡ್ತೀವಿ, ಡಿಮಾರ್ಟ್ ಅಲ್ಲಿ ಹೋದ್ರೆ ನಮ್ಗೆ 100 ರೂಪಾಯಿಗೆ ಸಿಗುತ್ತೆ. ಓಕೆನಾ. ಬೈ 1 get 1 100 ರೂಪಾಯಿಗೆ ಸಿಗುತ್ತೆ. 45 ರೂಪಾಯಿ ಉಳಿತು ನಮ್ಗೆ ಅಲ್ಲಿ. ಓಕೆನಾ. ಸೊ ಎಲ್ಲಾ ತರದ್ದು ಅದೇ ತರ ಇರುತ್ತೆ ಅಲ್ಲಿ ಡಿಮಾರ್ಟ್ ಅಲ್ಲಿ. ಯಾವ್ದು ಐಟಮ್ ಆದ್ರೂ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದು 68 ರೂಪೀಸ್ ಇದೆ, ನಿಮ್ಗೆ ಅಲ್ಲಿ 50 ರೂಪೀಸ್ ಬಿಟ್ಟು 18 ರೂಪಾಯಿ ಸೇವ್ ಆಯ್ತು. ಓಕೆನಾ. ಸೊ ಈ ತರ ನೀವು ಯಾವ ಐಟಮ್ ತಗೊಂಡ್ರು ಅಲ್ಲಿ ಕಮ್ಮಿನೇ ಬೀಳುತ್ತೆ, ಜಾಸ್ತಿ ಅಂತೂ ಬೀಳಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಓಕೆನಾ. ಸೊ ಅಷ್ಟೇ. ಇದು ಕೂಡ ಅಷ್ಟೇ, ಜಿಂಜರ್ ಗಾರ್ಲಿಕ್ ಪೇಸ್ಟು 245 ರೂಪಾಯಿ ಇದೆ ಇದ್ರ ಮೇಲೆ. ಬಟ್ ನಮಗ್ ಬಿದ್ದಿದ್ದು 145 ರೂಪಾಯಿ. 50-50 ಆಫರ್ ಇರುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ. ಸೊ ಈ ತರ ಎಲ್ಲಾ ತರದಲ್ಲೂ ಆಫರ್ ಇರುತ್ತೆ. ಮತ್ತೆ ನಿಮ್ಗೆ ವ್ಯಾಸ್ಲಿನ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಮತ್ತೆ ಶಾಂಪೂ ಆಗಿರ್ಬೋದು, ಅದು ಕೂಡ ಅಷ್ಟೇ ಬೈ 1 get 1. ನಮ್ಮ ಮನೆಯವ್ರಿಗೆ ಒಂದು ಶಾಂಪೂ ತಂದೆ, ಅದು ಕೂಡ 785. ಬೈ 1 get 1 ಅಲ್ಲಿ ಅದು ಕೊಟ್ಟಿರೋದು. ನಾವು ಈಗ ಹೊರಗಡೆ ಹೋಗಿ ತಗೋತೀವಿ ಅಂತಂದ್ರೆ ಇದ್ರ ಬೆಲೆ 800 ರೂಪಾಯಿ ಇದೆ. ಓಕೆನಾ. ಸೊ ನಮ್ಗೆ ಇದು ಕಾಸ್ಟ್ ಬಿದ್ದಿರೋದು ಬೈ 1 get 1 ಅಲ್ಲಿ 400 ರೂಪಾಯಿ. ಅಲ್ಲಿ ನಮ್ಗೆ 400 ರೂಪಾಯಿ ಸೇವ್ ಆಗುತ್ತೆ. ಓಕೆನಾ. ಯಾರು ಕೊಡ್ತಾರೆ? ಅದೇ ನೀವು ಯಾವ್ದಾದ್ರು ಮಾಲ್ ಅಲ್ಲಿ ಹೋಗಿ ತಗೊಳ್ಳಿ. ನೀವು ಮಾಲ್ ಅಲ್ಲಿ ಹೋಗಿ ತಗೊಂಡ್ರೆ ನಿಮ್ಗೆ ಇದ್ರ ಮೇಲೆ ಇರುವಂತೆ ಕಾಸ್ಟೇ ಕೊಡೋದು, ಅವ್ರು 800 ರೂಪಾಯಿನೇ ಕೊಡೋದು, ಬೇರೆ ಕಾಸ್ಟ್ ಕೊಡಲ್ಲ. ಇದು ಬರೀ ನೀವು ಮಾಲ್ ಅಲ್ಲಿ ಅಷ್ಟೇ ಅಲ್ಲ, ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಕೇಳಿ. ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ಅಂತೂ 1 ರೂಪಾಯಿನೂ ಕಮ್ಮಿ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಉದಾಹರಣೆ, ನಾನು ಸೋಪ್ ಯೂಸ್ ಮಾಡ್ತೀನಿ. ಓಕೆನಾ. ಗ್ರಾಮ್ ಫ್ಲೋರ್ ಸೋಪ್ ಯೂಸ್ ಮಾಡ್ತೀನಿ. ಆ ಸೋಪು ಒಂದು ಡಬ್ಬ, ಅದ್ರಲ್ಲಿ 5 ಬರುತ್ತೆ. ನಾನು ಒಂದ್ಸಾರಿ ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ತಗೊಳಕ್ ಹೋಗಿದ್ದೆ. ಅದ್ರ ಮೇಲೆ 285 ರೂಪಾಯಿ ಇದೆ. 1 ರೂಪಾಯಿ ಕೂಡ ಬಿಡ್ಲಿಲ್ಲ ನನಗೆ. ಅದೇ ನಾನು ಡಿಮಾರ್ಟ್ ಅಲ್ಲಿ ಹೋಗಿ ತಗೊಂಡ್ರೆ ನನಗೆ ಬಿದ್ದಿರೋ ಕಾಸ್ಟ್ 180 ರೂಪಾಯಿ. ಓಕೆನಾ. ಅದೇ 5 ಸೋಪಿಗೆನೆ ಎಷ್ಟು ಉಳಿತು ನಮ್ಗೆ ಅಲ್ಲಿ ಹೇಳಿ ನೀವೇ. ಎಷ್ಟು ಹೆಲ್ಪ್ ಆಗುತ್ತೆ ಡಿಮಾರ್ಟ್ ಇಂದ ಅಂತ ಹೇಳಿದ್ರೆ ತುಂಬಾನೇ ಯೂಸ್ಫುಲ್ ಆಗಿದೆ. ಸೊ ಹಾಗಾಗಿ ನಿಮ್ ಊರಲ್ಲಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಬೆಂಗಳೂರಲ್ಲಿ ಮಾತ್ರ ಡಿಮಾರ್ಟ್ ಇದ್ದೇ ಇದೆ. ಒಂದು 5 ನಿಮಿಷ ಜರ್ನಿ ಇದ್ರು ಕೂಡ ಅಥವಾ ಒಂದು ಅರ್ಧ ಗಂಟೆ ಜರ್ನಿ ಇದ್ರು ಕೂಡ ಹೋಗಿ ತಗೊಳ್ಳಿ. ತುಂಬಾನೇ ಯೂಸ್ಫುಲ್ ಆಗಿದೆ ಡಿಮಾರ್ಟ್. ಯಾಕಪ್ಪ ಅಂತ ಹೇಳಿದ್ರೆ ಮಿಡಿಲ್ ಕ್ಲಾಸ್ ಜನರನ್ನ ಕಂಪೇರ್ ಮಾಡಿ ಮಿಡಿಲ್ ಕ್ಲಾಸ್ ಜನರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಡಿಮಾರ್ಟ್ ಅನ್ನ ಮಾಡಿದ್ದಾರೆ. ಸೊ ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಅಷ್ಟೊಂದು ಕಮ್ಮಿನೂ ಇಲ್ಲ. ಓಕೆನಾ. ಮಿಡಿಲ್ ಕ್ಲಾಸ್ ಅಲ್ಲಿ ಮಿಡ್ಲ್ ಲೆವೆಲ್ ಇದೆ, ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಬೋದು. ಎಷ್ಟು ರಶ್ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಿಡಿಯೋ ಮಾಡಕ್ ಅಲವ್ ಇಲ್ಲ. ಸೊ ನಾನು ಅಲ್ಲಿ ವಿಡಿಯೋ ಮಾಡಕ್ ಅಲವ್ ಇದ್ದಿದ್ರೆ ನಾನು ಮಾಡಿ ತೋರಿಸ್ತಾ ಇದ್ದೆ. ಬಟ್ ಅಲ್ಲಿ ವಿಡಿಯೋ ಮಾಡಕ್ಕೆ ಅಲವ್ ಇಲ್ಲ. ಸೊ ಹಾಗಾಗಿ ಹಾಗೆ ಬಂದೆ. ಯಾವುದೇ ರೀತಿಯಾಗಿ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಬೇಡಿ. ಸೊ ಯಾವುದೇ ರೀತಿಯಾಗಿ ದುಡ್ಡನ್ನ ಅನಾವಶ್ಯಕವಾಗಿ ಖರ್ಚನ್ನ ಮಾಡಬೇಡಿ. ಆದಷ್ಟು ಉಳಿಸಕ್ಕೆ ಟ್ರೈ ಮಾಡಿ. ಓಕೆನಾ. ಸೊ ಇವತ್ತು 1 ರೂಪಾಯಿ ಗುಡ್ಸಿದ್ರೆ ನಾಳೆ ಅದನ್ನೇ ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ನಿಮ್ಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ತಿನ್ಬೇಕಲ್ವಾ. ಹೊಟ್ಟೆ ಎಷ್ಟು ಹಿಡಿದಿದೆ ಅಷ್ಟು ತಿನ್ಬೇಕು. ತಿನ್ನಕ್ಕೆ ಬೇಡಂಗಿಲ್ಲ, ಊಟ ತಿನ್ಲಿ. ಬೇರೆ ಅನಾವಶ್ಯಕವಾಗಿ ಖರ್ಚು ಬೇಡ, ವಿಪರೀತ ಖರ್ಚು ಬೇಡ. ಓಕೆನಾ. ಎಷ್ಟು ಬೇಕೋ ಅಷ್ಟು ತಂದ್ರೆ ಒಳ್ಳೇದು. ಬೇರೆಯವ್ರು ಅಷ್ಟು ತಂದವ್ರೆ ಇಷ್ಟು ತಂದವ್ರೆ, ನಾನು 700 ರೂಪಾಯಿ ತಂದಿನ 10,000 ರೂಪಾಯಿ ತರ್ಬೇಕು, ಈ ರೀತಿ ಕಂಪ್ಯಾರಿಸನ್ ಬೇಡ. ನಮ್ಮ ನೆಸೆಸಿಟಿ, ನಮ್ಮ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತಂದ್ರೆ ಸಾಕು. ಓಕೆನಾ. ನಿಮ್ಗೂ ಅಷ್ಟೇ ಸೇವಿಂಗ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಖರ್ಚು ಬಂತು ಅಂತ ಅನ್ಕೊಳ್ಳಿ, ಈಗ ನಮ್ಮ ಆರೋಗ್ಯ ಯಾವ ತರ ಇರುತ್ತೆ ಗೊತ್ತಿಲ್ಲ. ಇವತ್ತು ಚೆನ್ನಾಗಿದ್ದರೂ ನಾಳೆ ಆರೋಗ್ಯ ಹೇಗಿರುತ್ತೆ ಗೊತ್ತಿಲ್ಲ, ನಾವು ಹೇಗಿರ್ತೀವೋ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಕಾಳಜಿಯಿಂದ ಆದ್ರೂ ನೀವು ಸೇವಿಂಗ್ಸ್ ಅನ್ನ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡಿ, ಎಲ್ಲರೂ ಕೂಡ ಸೇವಿಂಗ್ಸ್ ಅಂತ ಮಾಡಿ. ನಿಮ್ ಕಡೆ ಎಷ್ಟು ಇರುತ್ತೋ ಅಷ್ಟು 2 ರೂಪಾಯಿ ಇದ್ರೆ 1 ರೂಪಾಯಿ ಸೇವಿಂಗ್ಸ್ ಮಾಡಿ, ನಿಮ್ ಕಡೆ 10 ರೂಪಾಯಿ ಇದ್ರೆ 5 ರೂಪಾಯಿ ಸೇವಿಂಗ್ಸ್ ಮಾಡಿ. ಈ ರೀತಿ ಎಷ್ಟಾಗುತ್ತೋ ಅಷ್ಟೇ, ಮ್ಯಾಕ್ಸಿಮಮ್ ಬೇಡ ಮಿನಿಮಮ್ ಆದ್ರೂ ಇಷ್ಟು ಅಂತ ಸೇವಿಂಗ್ಸ್ ಮಾಡಿ. ಓಕೆನಾ. ಈಗಿನ ಕಾಲದಲ್ಲಿ ಸೇವಿಂಗ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ದಿನಾ ಬೆಳಗಾದ್ರೆ ನೋಡ್ತೀವಿ ಅಲ್ಲಿ ಆಕ್ಸಿಡೆಂಟ್, ಇಲ್ಲಿ ಆಕ್ಸಿಡೆಂಟ್, ಇವ್ರಿಗೆ ಇದಾಯ್ತು, ಕ್ಯಾನ್ಸರ್ ಆಯ್ತು, ಇವ್ರಿಗೆ ಅದಾಯ್ತು, ಇದಾಯ್ತು, ಬರೀ ರೋಗಗಳ ಬಗ್ಗೆನೇ ಕೇಳ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ತಿನ್ನೋ ಫುಡ್ ಚೆನ್ನಾಗಿಲ್ಲ, ನಂತರ ನಮ್ಮ ಗಾಳಿ ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ, ವೆದರು ಚೆನ್ನಾಗಿಲ್ಲ, ಮತ್ತೆ ನೀರಂತೂ ಮೊದ್ಲೇ ಚೆನ್ನಾಗಿಲ್ಲ. ಓಕೆನಾ. ಮೊದಲಿನ ಕಾಲನೇ ಬೇರೆ ಇತ್ತು. ಒಂದು ತೆಗ್ಗು ತೋಡಿ ಅದ್ರಲ್ಲಿ ಬರುವಂತ ನೀರು ಕುಡಿದ್ರು ಆರೋಗ್ಯವಾಗಿ ಗಟ್ಟಿಮುಟ್ಟಿಯಾಗಿದ್ರು. ಬಟ್ ಇವಾಗ ಆಗಲ್ಲ. ಮಿನರಲ್ ವಾಟರ್ ಕುಡಿದ್ರು ಕೂಡ ಬದುಕೋದು ಕಷ್ಟ, ಅಷ್ಟೊಂದು ಕೆಟ್ಟೋಗಿದೆ ಕಾಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಿ. ನಿಮ್ಮ ಆರೋಗ್ಯಕ್ಕಾದ್ರೂ ಬರುತ್ತೆ, ಅಥವಾ ಮುಪ್ಪಿನ ಕಾಲದಲ್ಲಿ ವಯಸ್ಸಾದ್ಮೇಲೆ ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ. ಅನಾವಶ್ಯಕವಾಗಿ ಖರ್ಚು ಬೇಡ. ಫಾರ್ ಎಕ್ಸಾಂಪಲ್ ಈಗ ಆಚೆ ಹೋದ್ವಿ ಅನ್ಕೊಳ್ಳಿ, ಏನಾದ್ರೂ ಕಣ್ಣಿಗೆ ಬಿತ್ತು, ತಗೊಳ್ಳೇಬೇಕು ಅಂತ ಹಠ ಹಿಡಿಬೇಡಿ. ಅದು ನೆಸೆಸಿಟಿ ಇದೆಯಾ, ನಮ್ಗೆ ಯೂಸ್ ಆಗುತ್ತಾ, ತಗೊಳ್ಳಿ. ಸುಮ್ನೆ ಖರ್ಚು ಬೇಡ, ಅನಾವಶ್ಯಕ ಖರ್ಚು ಬೇಡ. ನಮ್ಮ ಮನೇಲಿ ನನ್ಗೆ ಎಲ್ಲರೂ ಹೇಳ್ತಾರೆ, ನೀನ್ ಜಿಪ್ಪಣ ಎಷ್ಟು ಜಿಪ್ಪಣ ಮಾಡ್ತಿ, ಎಷ್ಟು ಕಂಜೂಸ್ ಮಾಡ್ತಿ ಅಂತಾರೆ.
ಅದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಯಾರು ಮನೆಯನ್ನ ಸಂಸಾರ ಹೊತ್ತು ಜೀವನ ಮಾಡ್ತಾ ಇರ್ತಾರಲ್ವಾ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಜಿಪುಣ ಮಾಡ್ತೀವಿ ಅನ್ನೋದು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಇದಿಷ್ಟು ಗ್ರೋಸರಿನ ಎತ್ಕೊಂಡು ಹೋಗಿ ಕಿರಾಣಿ ಶಾಪಲ್ಲಿ ತಗೊಂಡ್ರೆ ಕಂಪ್ಯಾರಿಸನ್ ಮಾಡಿದ್ರೆ 15,000 ಹಾಗೆ ಆಗುತ್ತೆ. ನೀವೇನಂತ ಹೇಳಿದ್ರೆ ಅಂದ್ಕೊಳ್ಳಿ, ಬೇಕಾದ್ರೆ ನನ್ನ ಐಟಮ್ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಇದನ್ನ ನೀವು ಗೂಗಲ್ ಅಲ್ಲಿ ಹೊಡಿ, ಆನ್ಲೈನ್ ಆದ್ರೂ ನೋಡಿ ಅಥವಾ ಆಫ್ಲೈನ್ ಆದ್ರೂ ಕಿರಾಣಿ ಅಂಗಡಿಯಲ್ಲಿ ತಗೊಳ್ಳಿ. 15,000 ಆಗಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ನಾನು, ಓಕೆನಾ. ಸೊ ಯಾವುದೇ ರೀತಿಯಾಗಿ ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ಸೇವಿಂಗ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮಕ್ಕಳ ಓದಿಗಾಗ್ಲಿ ಏನಕ್ಕೂ ಆಗ್ಲಿ ಸೇವಿಂಗ್ಸ್ ಮಾಡಿ, ಓಕೆನಾ. ಸೊ ಜಿಪುಣರಾಗಬೇಡಿ ಅಂತ ನಾನು ಹೇಳಲ್ಲ, ಜಿಪುಣರಾಗಿ, ಓಕೆನಾ. ಜಿಪುಣರಾದ್ರೇನೆ ನಾವು ಸೇವಿಂಗ್ಸ್ ಮಾಡಕ್ ಸಾಧ್ಯ. ನನ್ಗೆಲ್ರು ಹೇಳ್ತಾರೆ ಎಷ್ಟು ಕಂಜೂಸ್ ಮಾಡ್ತೀವಿ, ಎಷ್ಟಿಲ್ಲ, ತಿನ್ನಕ್ಕೆ ಉಣ್ಣಕ್ಕೆ ಕಂಜೂಸ್ ಮಾಡಲ್ಲ ನಾವು, ಓಕೆನಾ. ಬೇರೆ ಅನಾವಶ್ಯಕ ಖರ್ಚು ಇರ್ತಾವಲ್ಲ ಅದಕ್ಕೆ ಕಂಜೂಸ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಎಲ್ಗಾನ ಹೋಗೋದಿದ್ರೆ ಸುಮ್ಮನೆ ಯಾಕೆ ಓಡಾಡ್ಬೇಕು ಅಲ್ವಾ. ಈಗ ನಮ್ಗೆ ಬೇಕು, ನಮ್ಗೆ ಓಡಾಡಕ್ಕೆ ಅದು ನೆಸೆಸಿಟಿ ಇದೆ ಅಂದ್ರೆ ಹೋಗ್ಬೇಕು, ಸುಮ್ನೆ ಹೋಗ್ಬಾರ್ದು. ಮತ್ತೆ ಎಲ್ಲಾನು ಹೋದ ತಕ್ಷಣ ಅದ್ ನೋಡಿದ್ವಿ ಅದ್ ತಗೋಬೇಕು ಇದು ತಗೋಬೇಕು ಅನ್ಸತ್ತೆ ತಗೊಳ್ಬೇಡಿ. ನಿಮ್ಗೆ ಬೇಕು ಅಂದ್ರೆ ಮಾತ್ರ ತಗೊಳ್ಳಿ. ಯಾವುದೇ ರೀತಿಯಾಗಿ ಅನಾವಶ್ಯಕವಾಗಿ ಖರ್ಚನ್ನು ಮಾಡ್ಲೇಬೇಡಿ ಅಂತ ನಾನಂತರ ಹೇಳ್ತೀನಿ. ಇದಂತೂ ನನ್ನ ಸಜೆಷನ್, ಓಕೆನಾ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಆದಷ್ಟು ಸೇವಿಂಗ್ಸ್ ಮಾಡೋದ್ರಿಂದ ನಮಗೆ ಒಳ್ಳೇದು, ಓಕೆನಾ. ಸೊ ಬೇರೆಯವ್ರಿಗೆ ಒಳ್ಳೇದಲ್ಲ, ನಮ್ಗೆ ಒಳ್ಳೇದು. ನಾವು ಗಳಿಸಿರೋ ದುಡ್ಡು ಇವಾಗ ನಮ್ಗೆ ಅರ್ಥ ಆಗಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಎಷ್ಟೋ ದಿನದಿಂದ ಇವಾಗ ಅಂತಲ್ಲ 8 ವರ್ಷ ಆಯ್ತು ನಮ್ಮ ಮದ್ವೆ ಆಗಿ. 8 ವರ್ಷದಿಂದನೂ ನಾನು ಹಿಂಗೆ ಲೆಕ್ಕಾಚಾರ ಹಾಕಿ ಜೀವನ ಮಾಡ್ತಾ ಇರೋದು. ಅಂದಲ್ಲೇ ನಾನು ಈ ಬೆಂಗಳೂರಲ್ಲಿ ಇಷ್ಟು ವರ್ಷ ಆದ್ರೂ ಆರಾಮಾಗಿ ಜಾಲಿಯಾಗಿ ಮತ್ತೆ ಲಕ್ಸುರಿಯಾಗಿ ಲೀಡ್ ಮಾಡ್ತಾ ಇದ್ದೀನಿ ಲೈಫ್ನ, ಓಕೆನಾ. ಸೊ ಅದಕ್ಕೆ ಹೇಳೋದು, ಯಾವಾಗ್ಲೂ ಹೆಣ್ಮಕ್ಳು ಲೆಕ್ಕಾಚಾರ ಕರೆಕ್ಟು ಅಂತ ಹೇಳ್ತಾರೆ. ಸೊ ಹಿಂದಿನ ಕಾಲದಿಂದ ಅದು ಬಂದಿರುವಂತದ್ದು. ಸೊ ಯಾವ ಹೆಣ್ಮಕ್ಳು ಲೆಕ್ಕಾಚಾರ ಹಾಕಿ ಜೀವನ ಮಾಡ್ತಾರೆ ಅಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಮ್ಮ ಯಜಮಾನರು ತುಂಬಾ ಖರ್ಚು ಮಾಡ್ತಾರೆ, ನಾನು ತುಂಬಾ ಉಳಿಸ್ತೀನಿ. ಆ ತರ ಒಬ್ರು ಖರ್ಚು ಮಾಡೋರಿದ್ರೆ ಒಬ್ರು ಸೇವ್ ಮಾಡೋರು ಇರ್ಬೇಕು, ಅವಾಗ ಜೀವನ ಚೆನ್ನಾಗಿ ನಡೆಯೋದು. ಸೊ ಮತ್ತೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ. ನಾನು ಇವಾಗ ಕಲ್ತಿರೋದಲ್ಲ, ಇದು 8 ವರ್ಷದಿಂದ ಕಲ್ತಿರೋದಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲಿ ಅದೇ ಒಂದು ರೂಢಿ ಬಂದಿರೋದು. ನಮ್ಮ ಅಪ್ಪ ಜಾಸ್ತಿ ಖರ್ಚು ಮಾಡೋದು, ನಮ್ಮವ್ವ ಅದನ್ನ ಲೆಕ್ಕಾಚಾರ ಹಾಕಿ ಕೂಡಿಟ್ಟು ಸೇವಿಂಗ್ಸ್ ಮಾಡೋದು ನಮ್ಮವ್ವನ ಕೆಲಸ. ಸೊ ಹಾಗಾಗಿ ಅವರಿಬ್ಬರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಈ ತರ ಬೆಳೆದಿರೋದು, ಮತ್ತೆ ಈ ತರ ಎಲ್ಲ ಒಂದು ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇರೋದು, ಓಕೆನಾ. ಸೊ ಯಾರೇ ಏನೇ ಆಗ್ಲಿ ತಲೆನೇ ಕೆಡ್ಸ್ಕೋಬೇಡಿ. ಅವ್ರ ಜೀವನ ಅವ್ರ ಇಷ್ಟ, ನಮ್ ಜೀವನ ಏನಿದೆ ನಾವ್ ಅದನ್ನ ನೋಡ್ಕೋಬೇಕು. ನಮ್ಮ ಲೈಫಲ್ಲಿ ನಮ್ಗೇನ್ ಬೇಕು, ಏನ್ ಮುಖ್ಯ ಅದನ್ನ ಮಾತ್ರ ಮಾಡ್ಬೇಕು, ಓಕೆನಾ. ಸೊ ನಾವು ಖರ್ಚು ಮಾಡ್ತೀವಿ ಇಲ್ಲ ಅನ್ನಲ್ಲ, ತಿಂತೀವಿ ಉಣ್ತೀವಿ ಮಾಲ್ ಓಡಾಡ್ತೀವಿ, ಅಲ್ಲಿ ಏನ್ ತಿನ್ಬೇಕು ಅಂತ, ಬಟ್ ಲಿಮಿಟ್ ಅಲ್ಲಿ ಇರ್ತೀವಿ, ಓಕೆನಾ. ಸೊ ಯಾವುದೇ ರೀತಿಯಾಗಿ ಲಿಮಿಟ್ ಮೀರಲ್ಲ. ನಮ್ ಬಜೆಟ್ ಎಷ್ಟಿರುತ್ತೆ ಅಷ್ಟರಲ್ಲೇ ಮಾತ್ರ ನಾವು ಖರ್ಚು ಮಾಡ್ತೀವಿ ಹೊರತು ಓವರ್ ಆಗಿ ಯಾವತ್ತೂ ಮಾಡಲ್ಲ. ನಮ್ ಯಜಮಾನ್ರು ಮಾಡಕ್ ಹೋದ್ರು ನಾನ್ ಮಾಡಿಸ್ಕೊಡಲ್ಲ, ತಡಿತೀನಿ, ಬೇಡ ನಮ್ಗದ ಅವಶ್ಯಕತೆ ಇಲ್ಲ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ನಿಧಾನವಾಗಿ ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಕೋತಾರೆ. ಸೊ ನೀವು ಅಷ್ಟೇ, ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಜಾಸ್ತಿ ಖರ್ಚು ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲಾರ ಮನೇಲೂ. ಸೊ ನೀವೇನ್ ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳಿ, ಈ ತರ ಇದೆ, ಈ ತರ ಇಲ್ಲ, ಬೇಡ, ಉಳಿಸಿ, ಮುಂದೆ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಅರ್ಥ ಮಾಡ್ಕೋತಾರೆ. ಸೊ ಈಗಿನ ಕಾಲದಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಗೊತ್ತೇ ಇರುತ್ತೆ ನಿಮ್ಗೆ ಯಾವ ತರ ಮಾಡ್ತಾರೆ ಅಂತ. ಸೊ ನೀವು ಕೂಡ ನೋಡಿರ್ತೀರಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇದಿಷ್ಟು ನನ್ನ ಒಂದು ಗ್ರೋಸರಿ ಶಾಪಿಂಗು ಮತ್ತೆ ನನ್ನ ಅನುಭವದ ಮಾತನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ. ಹಾಗೆ ನೀವ್ ಯಾವ ತರ ಶಾಪಿಂಗ್ ಮಾಡ್ತೀರಾ ಮತ್ತೆ ತಿಂಗಳಿಗೆ ಎಷ್ಟು ಶಾಪಿಂಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ.